207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡೋಕ್ಕೋಸ್ಕರ ಈ ಒಂದು ಚಂದ್ರಮಣಿ ಬುದ್ಧ ವಿಹಾರದಲ್ಲಿ ನಾವೆಲ್ಲ ಸೇರಿದ್ದೀವಿ. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ಈಗಾಗಲೇ ನಮ್ಮ ಗ್ರಾಮದ ಹಿರಿಯರು ಈಗಾಗಲೇ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಇದ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಭೀಮಾ ಕೋರೆಗಾಂವ್ ಯಾಕೆ ಆಯ್ತು ಅಂತಂದ್ರ, ಈ ಭೀಮಾ ಕೋರೆಗಾಂವ್ ಆಗ್ಲಕ್ಕೆ ಏನ್ ಕಾರಣ ಏನು ಭೀಮಾ ಕೋರೆಗಾಂವ್ ಆಗ್ಲಕ್ಕಂತಂದ್ರೆ, ಅಂದಿನ ಕಾಲದಲ್ಲಿ ದಲಿತರ ಮೇಲೆ ಆಗಿರ್ತಕ್ಕಂತಹ ದೌರ್ಜನ್ಯ, ಅಂದಿನ ಕಾಲದಲ್ಲಿ ಅಸ್ಪೃಶ್ಯರಿಗಿರ್ತಕ್ಕಂತ ಒಂದು ಸಾಮಾಜಿಕ ಸ್ಥಿತಿ, ಮತ್ತು ಅಂದಿನ ಕಾಲದಲ್ಲಿ ನಾವೇನು ಅಸ್ಪೃಶ್ಯರು ಅಂತ ಹೇಳಿ ಕರೆಸಿಕೊಳ್ತೀವಿ, ಅಂದಿನ ಕಾಲದಲ್ಲಿ ನಮ್ಮನ್ನ ಏನು ಮುಟ್ಟಿಸ್ಕೊಳ್ತಾ ಇರಲಿಲ್ಲ ಅಂತ ಜನಾಂಗದವ್ರು ನಾವೇನಿದ್ದಿದ್ವಿ, ಆ ಜನಗಳ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ರು ಅಂದಿನ ಕಾಲದಲ್ಲಿ ಯಾರು ಅಂದ್ರೆ ಪೇಶ್ವೆಗಳು. ಇದು ಯಾಕೆ ಈ ಘಟನೆ ಆಯ್ತಪ್ಪ ಅಂದ್ರ, 1818ರಲ್ಲಿ ಇನ್ನು ಸ್ವಾತಂತ್ರ್ಯ ಪೂರ್ವದ ಕಾಲದಲ್ಲಿ ಇನ್ನೂ ಕೂಡ ನಮಗ ಯಾವುದೇ ರೀತಿ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಆ 1818ರಲ್ಲಿ ಇದು ಮೊಟ್ಟ ಮೊದಲೇ ಘಟನೆ ಆಯ್ತು. ಯಾಕಾಯ್ತಪ್ಪ ಅಂದ್ರ, ಆಗಿನ ಸಮಯದಲ್ಲಿ ದಲಿತರಿಗೆ ಯಾವುದೇ ಒಂದು ಅವಕಾಶ ಇರಲಿಲ್ಲ. ನಾವು ಹೋಗ್ಬೇಕಾದ್ರ ನಮಗ ಕೊಳ್ಳಲ್ಲಿ ಏನಪ್ಪಾ ಗಡಿಗೆ ಇಟ್ಟಿದ್ರು, ಅಂದ್ರ ನಮ್ ಉಗುಳು ಬಂದ್ರ ಆ ಗಡಿಯಲ್ಲೇ ಉಗುಳ್ಬೇಕು. ನಾವು ನಡೆದ್ರ ಬೆನ್ನ ಹಿಂದೆ ಒಂದು ಏನಂತೀವಿ ನಾವು ಕಸಬಾರಿಗೆ ಜಾಡು, ಆ ಜಾಡವನ್ನ ಕಟ್ಟಿದ್ರು. ಯಾಕಂದ್ರೆ ನಾವು ಹೋಗಿಂದು ಹಾದಿ ಸಹ ನಾವೇ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಈ ರೀತಿಯಾದಂತ ವ್ಯವಸ್ಥೆ ಅಂದಿನ ಕಾಲದಲ್ಲಿ 1818ರಲ್ಲಿ ಇತ್ತು. ಈ ಘಟನೆ ಯಾಕಾಯ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಅವಾಗ ಮರಾಠ ಮತ್ತು ಆಂಗ್ಲೋ ಈ ಇಬ್ಬರ ನಡುವೆ ಯುದ್ಧ ನಡೀತಾ ಇರತಕ್ಕಂತ ಸಂದರ್ಭ. ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರ, ಮರಾಠ ಒಂದು ರಾಜ್ಯದಲ್ಲಿ ಯಾರ ಆಳ್ವಿಕೆ ಇತ್ತಂದ್ರ ಪೇಶ್ವೆಗಳ ಆಡಳಿತ. ಪೇಶ್ವೆಗಳು ಯಾರಂದ್ರ ಬ್ರಾಹ್ಮಣರು, ಅವರ ಆಡಳಿತ ಅಂದ್ರೆ ರಾಜರಾಗ ಅವರಿದ್ರು ಪೇಶ್ವೆಗಳು. ಸೊ ಆ ಪೇಶ್ವೆಗಳು ಏನ್ ಮಾಡಿದ್ರು ಅಂದ್ರೆ, ಇಂಥ ಒಂದು ಎಲ್ಲಾ ವ್ಯವಸ್ಥೆಯನ್ನ ದಲಿತರಿಗೆ ಮಾಡಿಟ್ಟಿದ್ರು. ಈ ವ್ಯವಸ್ಥೆ ವಿರುದ್ಧವಾಗಿ ದಲಿತರಿಗೆ ಸಾಮಾಜಿಕವಾಗಿ ನ್ಯಾಯವನ್ನು ಸಿಗಬೇಕು ಅಂತ ಹೇಳಿ ನಮ್ಮ ಎಲ್ಲಾ ದಲಿತರು ಏನ್ ಮಾಡಿದ್ರು, ಒಕ್ಕೂಡಿ ಈ ಒಂದು ವ್ಯವಸ್ಥೆ ವಿರುದ್ಧ ನಾವು ಹೋರಾಡಬೇಕು ಅಂತಕ್ಕಂಥದ್ದು. ಅದೇ ಸಂದರ್ಭದಲ್ಲಿ ಮರಾಠ ಮತ್ತು ಆಂಗ್ಲೋ ಯುದ್ಧ ಸಹ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರ, ಯಾವುದೋ ಒಂದು ಕಾರಣದಿಂದಾಗಿ ಮರಾಠರಿಗೂ ಮತ್ತು ಆಂಗ್ಲರಿಗೂ ದೊಡ್ಡ ಒಂದು ಯುದ್ಧವಾದಂತ ಒಂದು ಸಮಯ ಬಂತು. ಆ ಸಮಯದಲ್ಲಿ ಏನಾಯ್ತಪ್ಪ ಅಂತಂದ್ರ, ಸುಮಾರು 30,000 ಪೇಶ್ವೆಗಳು ಒಂದ್ ಕಡೆ ಆದ್ರು. ಅದೇ ರೀತಿಯಾಗಿ ನಮ್ಮ ಜನಾಂಗದ ಏನ್ ಅಸ್ಪೃಶ್ಯರು ಏನ್ ಇದ್ರಲ್ಲ, ಭೀಮನ ಹುಲಿಗಳಂತ ಹೇಳಿ ನಾವು ಕರಿತೀವಿ, ಅವ್ರು ಯಾರಪ್ಪ ಅಂದ್ರ ಒಂದು ಮಹಾರ್ ರೆಜಿಮೆಂಟ್, ಆ ಒಂದು ಸೈನ್ಯದ ಹೆಸರಿತ್ತು. ಅವ್ರು ಯಾರ ಕಡೆ ಇದ್ರಂದ್ರ ಆಂಗ್ಲೋ ಅಂದ್ರೆ ಬ್ರಿಟಿಷರ ಪರವಾಗಿದ್ರು, ಅಂದ್ರ ಬ್ರಿಟಿಷರ ಸೈನ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ನಮ್ಮ ಜನರು. ಸೊ ಆಂಗ್ಲರ್ ಒಂದ್ ಕಡೆ ಮತ್ತು ಮರಾಠರ ಒಂದ್ ಕಡೆ. ಮರಾಠರ ಯಾರ ರಾಜ್ಯ ಇದ್ರು ಪೇಶ್ವೆಗಳು. ಸೊ ಈ ಪೇಶ್ವೆಗಳನ್ನ ಹೇಗಾದ್ರೂ ಮಾಡಿ ಹೊಡಿಬೇಕು ಅಂತಕ್ಕಂತ ಆಂಗ್ಲರ ಒಂದು ಉಪಾಯವಿತ್ತು. ಆದ್ರ ಅವರಿದ್ರು 30,000 ಜನ. ನಂಬಲ್ಲಿ ಮಹಾ ರೆಜಿಮೆಂಟ್ ಇತ್ತು ಕೇವಲ 500 ಜನ. ಸೊ ಈ 500 ಜನವನ್ನು ಸೇರ್ಕೊಂಡು ಜನವರಿ 1, 1818ರಲ್ಲಿ ಏನಾಯ್ತಪ್ಪ ಅಂದ್ರ, 500 ಜನವನ್ನ ಸೇರಿ ಆ 30,000 ಪೇಶ್ವೆಗಳನ್ನ ಹೊಡೆದು ಹಾಕಿ ಒಂದು ಐತಿಹಾಸಿಕ